ನಮಸ್ಕಾರ. ನುಡಿ ಬೆಳಗು. ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳರವರ ಲೇಖನದ ಆಯ್ದ ಭಾಗ ನಮ್ಮದಲ್ಲದ ದೇಹ. ಭಾವಬಂಧನ ಅಂತೀವಿ, ಭೌತಿಕ ಬಂಧನ ಅಂತೀವಿ. ಏನಿದು ಬಂಧನ? ಏಕೆ ಆಯಿತು ಬಂಧನ? ಏಕೆ ಆಯಿತು ಅಂದರೆ ಅಜ್ಞಾನದಿಂದ ಆಯಿತು. ಏನು ಅಜ್ಞಾನ? ತಪ್ಪು ತಿಳ್ಕೊಳ್ಳೋದೇ ಅಜ್ಞಾನ. ಈ ನಮ್ಮ ದೇಹ ಇದೆಯಲ್ಲ, ಇದನ್ನು ನಮ್ಮದು ಅಂತ ತಿಳಿದುಕೊಂಡಿದ್ದೇವೆ. ಆದರೆ ಇದು ನಮ್ಮದಲ್ಲ. ಈ ದೇಹ ನನ್ನದು ಅಂತೀವಿ ನಿಜ. ಆದರೆ ಇದು ನಾನು ಹೇಳಿದಂಗೆ ಎಲ್ಲಿ ಕೇಳುತ್ತದೆ? ಈಗ ಒಳಗೆ ಹೃದಯ ಬಡಿಯುತ್ತದೆ. ನಾನು ಬಡಿ ಅಂದಾಗ ಅದು ಬಡಿಯುತ್ತದೇನೋ? ನಿಲ್ಲು ಅಂದಾಗ ನಿಲ್ಲುತ್ತದೇನೋ? ಬಡಿಯೋದು ನಿಲ್ಲಿಸೋದು ಎರಡೂ ನನ್ನ ಕೈಯಲ್ಲಿ ಇಲ್ಲ. ನಾನು ಮಲಗಿದ್ದಾಗಲೂ ಬಡಿಯುತ್ತದೆ ಅಂದರೆ ಇದು ಬೇರೆ ಯಾರದ್ದೋ ಕೈಯಲ್ಲಿ ಇದೆ. ಮುಖದ ಸೌಂದರ್ಯ ಮಾಸಬಾರದು ಅಂತ ಸೌಂದರ್ಯ ಸಾಮಗ್ರಿ ಬಳಸುತ್ತೇವೆ. ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ಮುಪ್ಪು ಮಾಡುವ ತಯಾರಿ ಒಳಗಿಂದಲೇ ನಡೆಯುತ್ತದೆ. ಅದನ್ನು ತಡೆಯೋದು ನಮ್ಮ ಕೈಯಲ್ಲಿ ಇದೆಯೇನು? ಕಣ್ಣು ಮೊಬ್ಬಾಗಬಾರದು ಅಂತ ಪ್ರಯತ್ನ ಮಾಡ್ತೀವಿ, ಆದರೆ ಅದು ಸಾಧ್ಯವಿಲ್ಲ. ಅಂದರೆ ಈ ದೇಹ ನಮ್ಮ ಮಾತನ್ನು ಯಾವಾಗಲೂ ಕೇಳಿಲ್ಲ. ದೇಹದಲ್ಲಿ ಮೊದಲು ಸೊಕ್ಕಿತ್ತು, ಈಗ ಸುಕ್ಕುಗಟ್ಟಿದೆ. ಮೊದಲು ಉಸೇನ್ ಬೋಲ್ಟ್ ತರಹ, PT ಉಷಾ ತರಹ ಓಡುತ್ತಿತ್ತು. ಈಗ ಕಾಲಿಗೊಂದು ಕೋಲು ಬಂದಿದೆ. ನನ್ನ ಹೆಜ್ಜೆ ನನಗೇ ಸಂಭಾಳಿಸಲು ಆಗುವುದಿಲ್ಲ. ಹಲ್ಲು ಬಿದ್ದಿದ್ದಾವೆ. ಯಾವ ಜಗತ್ತು ಬೆಳಕಾಗಿ ಕಂಡಿತ್ತೋ ಅದು ಈಗ ಕತ್ತಲಾಗುತ್ತಿದೆ. ಕಿವಿ ಕಿವುಡಾಗುತ್ತಿದೆ. ಮುಪ್ಪು ಎಷ್ಟು ಕಷ್ಟ ಎಂದರೆ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ವೈರಿ ತರಹ ಆಗಿಬಿಡುತ್ತಾರೆ. ಈ ದೇಹ ನನ್ನ ಮಾತು ಕೇಳೋದಿಲ್ಲ ಅಂದ ಮೇಲೆ ಇದನ್ನು ನನ್ನದು ಅಂತ ಹೇಗೆ ಹೇಳುವುದು? ಮನೆ ಕಟ್ಟುತ್ತೀರಿ, ಮನೆ ನನ್ನದು ಅನ್ನುತ್ತೀರಿ. ನೀವು ಹೋದಾಗ ಆ ಮನೆ ಅಳುತ್ತದೇನೋ? ನನ್ನ ಹೊಲ, ನನ್ನ ಜಾತಿ ಅಂತೆಲ್ಲ ಹೇಳ್ತೀವಿ. ಇದೆಲ್ಲ ನಾವು ಸುಮ್ಮನೆ ಹೇಳೋದಷ್ಟೇ, ಯಾವುದೂ ನಮ್ಮದಲ್ಲ. ನಮಸ್ಕಾರ, ಧನ್ಯವಾದಗಳು.